ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯಿತಿಯಿಂದ ಉದ್ಯೋಗ ಮೇಳ ಆಯೋಜಿಸಲು ನಿರ್ಧಾರ. 800 ಜನರಿಗೆ ಉದ್ಯೋಗ ಅವಕಾಶ. ಡಾಕ್ಟರ್ ಟಿ ರೋಣಿ. ಕಾರ್ಪೊರೇಟ್ ಪರ ಕೇಂದ್ರ ಬಜೆಟ್ ವಿರೋಧಿಸಿ ಹಣಕಾಸು ಸಚಿವ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ರಾಷ್ಟ್ರೀಯ ಚಾಲಕರ ಏಕತಾ ಮಂಚ್ ಜಿಲ್ಲಾ ಘಟಕ ಅಸ್ತಿತ್ವಕ್ಕೆ ಚಾಲಕರ ಸಮಸ್ಯೆ ಸ್ಪಂದನೆ. ಹಬೀಬ್. ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಬಜೆಟ್ನಲ್ಲಿ 50 ಕೋಟಿ ರೂಪಾಯಿ ಕಾಯ್ದಿರಿಸಲು ಒತ್ತಾಯ. ಉಪ ನೋಂದಣಿ ಕಚೇರಿ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸ್ಥಳಾಂತರಿಸಲು ಆಗ್ರಹಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆ ಮನವಿ. ಮದ್ದನ್ಗುಂಡಿಯಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ, ಆರೋಪಿ ಬಂಧನ. ವಾರ್ತೆಗಳ ವಿವರ. ಗ್ರಾಮೀಣ ಪ್ರದೇಶದ ಬಡ ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡಿ ಉದ್ಯೋಗ ಕಲ್ಪಿಸಲು ಸರ್ಕಾರದಿಂದ ವಿಶೇಷ ಅವಕಾಶಗಳನ್ನು ಒದಗಿಸಲಾಗುತ್ತಿದ್ದು, ಇದರ ಭಾಗವಾಗಿ ಜಿಲ್ಲೆಯಲ್ಲಿನ ಯುವಕರಿಗೆ ಉದ್ಯೋಗವನ್ನು ಒದಗಿಸಲು ಉದ್ಯೋಗ ಮೇಳವನ್ನು ಆಯೋಜಿಸಲು ಅಧಿಕಾರಿಗಳು ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಜಲ ನಿರ್ಮಲ ಸಭಾಂಗಣದಲ್ಲಿ ಜಿಲ್ಲಾ ಉದ್ಯೋಗ ಮೇಳ ನಡೆಸಲು ಕೈಗೊಳ್ಳಬೇಕಾದ ಸಿದ್ಧತೆಗಳ ಕುರಿತು ಹಮ್ಮಿಕೊಂಡಿದ್ದ ಪೂರ್ವ ಸಿದ್ಧತಾ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಉದ್ಯೋಗ ಮೇಳದ ದಿನಾಂಕ ಮತ್ತು ಸ್ಥಳವನ್ನು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಿಗದಿಪಡಿಸಲಾಗುವುದು. ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಉದ್ಯೋಗದಾತ ಕಂಪನಿಗಳನ್ನು ಗುರುತಿಸುವ ಹಾಗೂ ಆಹ್ವಾನಿಸುವ ಜವಾಬ್ದಾರಿಯನ್ನು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಅಧಿಕಾರಿ ಹಾಗೂ ಜಿಲ್ಲಾ ಕೈಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ವಹಿಸಿಕೊಳ್ಳಬೇಕು ಎಂದರು. ಜಿಲ್ಲಾ ಉದ್ಯೋಗಾಧಿಕಾರಿಗಳು ಸೊ ಅದು ಆನ್ಲೈನ್ ಅಲ್ಲಿ ಏನಿದೆಲ್ಲ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಅದಕ್ಕೆ ಏನು ಪ್ಲಾನ್ ಮಾಡ್ತೀರಾ? ಅವರ್ ಟಾರ್ಗೆಟ್ ಇಸ್ ನಿಯರ್ 2000. ಸೊ ಅಲ್ಲಿ ಮಿನಿಮಮ್ ನಾವು ಈ ಸರ್ಕಾರ ಏನು ನಮಗೆ ನಿರ್ದೇಶನ ಕೊಟ್ಟಿದೆ ಅದನ್ನು ಅಷ್ಟು ಜಾಬ್ಗಳು ಕೊಡಲಿಕ್ಕೆ ನಮಗೆ ಆ ಒಂದು ಪ್ರಿಪ್ರೇಷನ್ ನಾವು ತಯಾರಾಗಬೇಕಾಗ್ತದೆ. ಅದನ್ನು ನಾವು ಇವರೊಂದು ಕಮಿಟಿಗೆ ಟೇಕ್ ಫೇವರೇಬಲ್ ಡಿಸ್ಟ್ರಿಕ್ಟ್ ಆಫೀಸರ್ ಮತ್ತೆ ಪ್ರಾಚಾರ್ಯ ಸಂಘ ಒಂದು ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಐಟಿಐ ಕಾಲೇಜ್, ಪಾಲಿಟೆಕ್ನಿಕ್ ಕಾಲೇಜ್ ಮತ್ತು ಇತರ ಮುಖ್ಯ ಖಾಸಗಿ ಕಾಲೇಜುಗಳು. ಸೊ ಆಲ್ ದ ಕಾಲೇಜಸ್ ವಿಲ್ ಕಮ್ ಹಿಯರ್ ಬಿಕಾಸ್ ವಿ ನೀಡ್ ಯೂತ್ಸ್, ಅನ್ಎಂಪ್ಲಾಯ್ಡ್ ಯೂತ್ಸ್ ಡೀಟೇಲ್ಸ್. ಸೊ ಇದೇ ಮೇನ್ ಇದಾಗಿರೋದ್ರಿಂದ ಇವ್ರಿಗೆಲ್ಲ ನಾವು ಇನ್ಕ್ಲೂಡ್ ನವೀನ್ ಅವರು ವಿಲ್ ಟೇಕ್ ಕೇರ್ ಆಫ್ ದಿಸ್. ಖರ್ಚು ಅಂದಾಜು ಪಟ್ಟಿ ತಯಾರಿಸುವಂಥದ್ದು ನಾನು ಉಳಿದವರು ಮಾಡ್ತೀವಿ. ಏನೇನು ಬೇಕು ಊಟಕ್ಕಾಗಿರ್ಬೋದು ಅಲ್ಲ ಇದಕ್ಕಾಗಿರ್ಬೋದು ಏನೇನು ಬೇಕಾಗ್ತದೆ ಸ್ಟೇಜ್ಗಾಗಿರ್ಬೋದು ಅದನ್ನು ವಿಲ್ ಪ್ರಿಪೇರ್. ಟೆಂಡರ್ ಕರೆಯೋದ್ರ ಬಗ್ಗೆ ನಾವು ವಿಲ್ ಟೇಕ್ ಕೇರ್ ಆಫ್ ದಟ್ ಆಲ್ಸೋ. ಮತ್ತು ಉದ್ಯೋಗ ಮೇಳದ ಕುರಿತು ಪ್ರಚಾರ ಕೈಗೊಳ್ಳುವಂಥದ್ದು ಸುಲೇಮಾನ್ ನದಾಬ್ ಸೊ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ವಾರ್ತಾ ಇಲಾಖೆ. ಸೊ ಇವರು ಹೇಳಿದ್ರೆ ಸೊ ವಿಲ್ ಕಾಲ್ ಇಟ್, ದಿಸ್ ಇಸ್ ಇನಿಷಿಯಲ್ ಮೀಟಿಂಗ್, ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮದು ಯಾವ್ಯಾವುದು ಮೋಡಲ್ಲಿ ನಾವು ಹೋದರೆ ವಿ ಕ್ಯಾನ್ ರೀಚ್ ಔಟ್ ಮೋರ್, ಭಾಳ ಜನರಿಗೆ ನಾವು ಇದನ್ನು ಮುಟ್ಟಿಸ್ಬೋದು. ಆ ನಿಟ್ಟಿನಲ್ಲಿ ವಿಲ್ ವರ್ಕ್ ಟುಗೆದರ್. ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುವಂಥದ್ದಾಗಿರ್ಬೋದು, ರೇಡಿಯೋ, ಮಹಾನಗರ ಪಾಲಿಕೆ ಕಸ ವಿಲೇವಾರಿ ವಾಹನಗಳಲ್ಲಿ ಪ್ರಚಾರ ಮಾಡೋದಾಗಿರ್ಬೋದು, ಕರಪತ್ರ ಆಗಿರ್ಬೋದು, ಬ್ಯಾನರ್ ಆಗಿರ್ಬೋದು, ಧ್ವನಿಮುದ್ರಣ ಆಗಿರ್ಬೋದು. ಸೊ ಇವೆಲ್ಲ ನಮಗೆ ಮಾಹಿತಿಯನ್ನು ಕಳಿಸುವಂಥ ಪದ್ಧತಿ ಇರುವುದರಿಂದ we will select which is fast.
ಉದ್ಯೋಗಾಕಾಂಕ್ಷಿಗಳ ನೋಂದಣಿ ಜವಾಬ್ದಾರಿಯನ್ನು ಜಿಲ್ಲಾ ಉದ್ಯೋಗಾಧಿಕಾರಿ ಹಾಗೂ ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಐಟಿಎಲ್, ಪಾಲಿಟೆಕ್ನಿಕ್ ಹಾಗೂ ಇತರೆ ಮುಖ್ಯ ಖಾಸಗಿ ಕಾಲೇಜುಗಳು ಪ್ರಾಂಶುಪಾಲರು ವಹಿಸಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದರು. ಉದ್ಯೋಗ ಮೇಳದ ಮೂಲಕ ಜಿಲ್ಲೆಯ 800ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ಉದ್ಯೋಗ ನೀಡಬೇಕಾಗಿರುತ್ತದೆ. ಅದಕ್ಕಾಗಿ ಪತ್ರಿಕೆ ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಸೂಕ್ತ ಪ್ರಚಾರ ಕೈಗೊಳ್ಳಬೇಕಾಗಿರುತ್ತದೆ. ಉದ್ಯೋಗ ಮೇಳ ನಡೆಸಲು ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡಬೇಕಾಗಿದ್ದು, ಕೇವಲ ಸ್ಟಾಲ್ಗಳು ಮಾತ್ರವಲ್ಲದೆ ಉದ್ಯೋಗ ಮೇಳದ ವೇದಿಕೆ ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಫಂಕ್ಷನ್ ಮಾಡಬೇಕಾದ್ರೆ ಅದಕ್ಕೆ ಬೇಸ್ ಆಗಿ ಅನೇಕ ಕಾರ್ಯಕ್ರಮ ವಿಷಯಗಳನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ. ಈಗಾಗಲೇ ಸಿಒ ಸರ್ ಬಹಳ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಈ ದಿನ ಕರೆದಿದ್ದು ಈ ತರ ಯಾವ ರೀತಿಯಲ್ಲಿ ಮಾಡಿದ್ರೆ ಚೆನ್ನಾಗಿ ಆಗ್ತದೆ. ಸೊ ಉದ್ದೇಶ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಮುಖಾಂತರವಾಗಿ ಸುಮಾರು 800 ಅಭ್ಯರ್ಥಿಗಳಿಗೆ ಮಿನಿಮಮ್ ಅವರಿಗೆ ಜಾಬ್ ಸಿಗಬೇಕಂತ ಒಂದು ಡೈರೆಕ್ಷನ್ಸ್ ಇದೆ. ಆ ನಿಟ್ಟಿನಲ್ಲಿ ನಾವು ವರ್ಕೌಟ್ ಮಾಡಬೇಕು. ಬೇರೆ ಬೇರೆ ಕಂಪನೀಸ್ ಆಗಿರ್ಬೋದು, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗೆ ಮಾತಾಡೋದಾಗಿರ್ಬೋದು, ಯಾವ ರೀತಿಯಲ್ಲಿ ಮಾಡಬೇಕು. ಈಗಾಗಲೇ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇದು ಪ್ರಾರಂಭವಾಗಿದೆ. ಕೆಲವೊಂದು ಜಿಲ್ಲೆಗಳು ಮಾಡ್ತಾ ಇದ್ದಾರೆ, ಇವತ್ತು ಕೆಲವೊಂದು ಮಾಡ್ತಾ ಇದ್ದಾರೆ, ಬೀದರ್ ಇನ್ನೊಂದು 4 ದಿನದಲ್ಲಿ ಮಾಡ್ತಾ ಇದ್ದಾರೆ, ಕೊಪ್ಪಳದಲ್ಲಿ ಕೂಡ ಅದೇ ಪ್ಲಾನಿಂಗ್ ಡೂಯಿಂಗ್. ಸೊ ಅವುಗಳನ್ನು ನಾವು ಮಾಹಿತಿ ತೆಗೆದುಕೊಳ್ಳೋಣ. ದಿಸ್ ಇಸ್ ಎ ಪ್ರಿಲಿಮಿನರಿ ಮೀಟಿಂಗ್. ಇದು ಮೊದಲ ಸಭೆ ಆಗಿರೋದ್ರಿಂದ ಸಾಹೇಬರಿಂದ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಬನ್ನಿ, ದೆನ್ ಅಗೇನ್ ವಿಲ್ ಹ್ಯಾವ್ ದ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಈಗಾಗಲೇ ಚರ್ಚೆ ಮಾಡಿದಂತೆ ನಿಮಗೆಲ್ಲ ಇದೊಂದು ಶೀಟ್ ಕೊಟ್ಟಿದ್ದಾರೆ. ಎಲ್ಲಿ ಮಾಡ್ಬೇಕಂತ ಹೇಳಿ ನಿಮ್ಗೆ ಏನ್ ಅನಿಸ್ತದೆ, ಎಲ್ಲಿ ಮಾಡೋಣ, ವೇರ್ ವಿಲ್ ಹ್ಯಾವ್ ದಿಸ್ ಪ್ಲೇಸ್, ದಿಸ್ ಫಂಕ್ಷನ್. ನಮಗೆ ಅಲ್ಲಿ ಸ್ಟಾಲ್ಗಳು ಆಗಬೇಕು, ಸ್ವಲ್ಪ ಟಾಯ್ಲೆಟ್ ಫೆಸಿಲಿಟಿ ಇರಬೇಕು, ಮತ್ತೆ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಅನುಕೂಲ ಆಗಬೇಕು. ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ನಾವು ಆಲೋಚನೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಎಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ ಸರ್. ಇದು ಯಾಕಂದ್ರೆ ಸರ್ ಯಾವ ಕಂಪ್ನಿ ವೈಸ್ ಏನು ಬರ್ತಾರಲ್ಲ ಸರ್, ಅವ್ರಿಗೆ ಒಂದೊಂದು ಸಪ್ರೇಟ್ ರೂಮು, ಒಂದು ಟೇಬಲ್ ಕುರ್ಚಿ ಹಾಕಿ ಅವ್ರನ್ನ ವ್ಯವಸ್ಥೆ ಮಾಡಿಕೊಡ್ಬೇಕಾಗ್ತದೆ ಸರ್. ಕನಿಷ್ಠ ಒಂದು 7-8 ರೂಮ್ ವ್ಯವಸ್ಥೆ ಆಗ್ಬೇಕು ಸರ್. ಸ್ವಲ್ಪ ದೊಡ್ಡ ಹಾಲ್ ಇದ್ದಪ್ಪ ಅನ್ನೋದರಲ್ಲಿ ಏನೋ ಒಂದು ಪಾರ್ಟಿಷನ್ ಟೈಪ್ ಮಾಡಿ ಅದು ಮಾಡಿ ಕೂಡ ಇದು ಆಗ್ಬೇಕು ಸರ್. ಯಾಕಂದ್ರೆ ಅವರು ಬೇರೆ ಬೇರೆ ಕಂಪ್ನಿಯವ್ರು ಬಂದಿರ್ತಾರೆ ಸರ್. ಅವರ ರಿಕ್ವೈರ್ಮೆಂಟ್ ಪ್ರಕಾರ ಸರ್ ಅವರು ತಮ್ಮದು ಯಾರ್ಯಾರು ಒಂದು ITI ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಇಂಜಿನಿಯರಿಂಗ್ ಮತ್ತು ಜನರಲ್ BCom ಗ್ರಾಜುಯೇಟ್ ಯಾರೇ ಇರಬೇಕು, ತಮ್ಮ ರಿಕ್ವೈರ್ಮೆಂಟ್ಗೆ ಏನು ಇದು ಬೇಕು ಅವರು ಸಪ್ರೇಟಾಗಿ ಇಂಟರ್ವ್ಯೂ ಮಾಡಿಕೊಂಡು ಅವ್ರು ತಮ್ಮ ಸೆಲೆಕ್ಷನ್ ಮಾಡಿಕೊಂಡು ಎಲ್ಲ ಮಾಡ್ತಾರೆ ಸರ್. ಈ ಸಂದರ್ಭದಲ್ಲಿ ಕೈಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಬಸವರಾಜ್ ಯಂಕಂಚಿ, ಜಿಲ್ಲಾ ಕೌಶಲಾಭಿವೃದ್ಧಿ ಅಧಿಕಾರಿ GU ಹುಡೇದ, ಜಿಲ್ಲಾ ಉದ್ಯೋಗಾಧಿಕಾರಿ ನವೀನ್, ಶ್ರೀಕಾಂತ್, ಸದಾಶಿವಪ್ಪ ಸೇರಿದಂತೆ ಇತರರು ಇದ್ದರು. ರೈತ, ಕಾರ್ಮಿಕ, ದಲಿತ, ಮಹಿಳಾ, ವಿದ್ಯಾರ್ಥಿ, ಯುವಜನ ವಿರೋಧಿಯಾಗಿರುವ ಕೇಂದ್ರ ಬಜೆಟ್ ಪ್ರತಿ ಹಾಗೂ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಕೃತಿ ವಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯ ಮತ್ತು ಜಿಲ್ಲೆಗೆ ಅನ್ಯಾಯ ಮಾಡಿದ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಪೊರೇಟ್ ಕಂಪನಿಗಳ ಪರವಾದ ಬಜೆಟ್ ಮಂಡಿಸಿ ದೇಶದಲ್ಲಿ ಬಡತನ, ಉದ್ಯೋಗ, ಶಿಕ್ಷಣ, ವಿದ್ಯಾರ್ಥಿ, ಮಹಿಳೆಯರ ಮತ್ತು ರೈತರ ಆಹಾರ ಭದ್ರತೆಗೆ ಆದ್ಯತೆ ನೀಡದ ಬಜೆಟ್ ಅನ್ನು ವಿರೋಧಿಸಿದರು. ಬೆಲೆ ಏರಿಕೆ, ನಿರುದ್ಯೋಗ, ಬಡತನ, ಹಸಿವು, ವಲಸೆ ಮುಂತಾದ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುವ ಗುರಿ ಉಳ್ಳ ಬಜೆಟ್ ಆಗಿ ಮರುರೂಪಿಸಬೇಕು. ಉದ್ಯೋಗ ಸೃಷ್ಟಿಗೆ ಸಂಪೂರ್ಣ ಒತ್ತು ನೀಡಬೇಕು. ಖಾಸಗೀಕರಣ ನೀತಿಗಳನ್ನು ಸಂಪೂರ್ಣವಾಗಿ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಕೇಂದ್ರದ ಬಜೆಟ್ಗೆ ಧಿಕ್ಕಾರ, ಸಾಮಾನ್ಯರ ವಿರೋಧಿ ಕೇಂದ್ರ ಬಜೆಟ್ಗೆ ಧಿಕ್ಕಾರ. ಕೇಂದ್ರ ಬಜೆಟ್ ಬೇಡವೇ ಬೇಡ, ಕೇಂದ್ರ ಬಜೆಟ್ ಬೇಡವೇ ಬೇಡ, ಬಜೆಟ್ಗೆ ಧಿಕ್ಕಾರ. ಚಿರಾಯುವಾಗಲಿ, ರೈತರ ಐಕ್ಯತೆ ಚಿರಾಯುವಾಗಲಿ. ಮತ್ತು SKM ಜಿಂದಾಬಾದ್. ದ್ರೋಹಿ ಕೇಂದ್ರ ಬಜೆಟ್ಗೆ ಧಿಕ್ಕಾರ, ವಿರೋಧಿ ಕೇಂದ್ರ ಬಜೆಟ್ಗೆ ಧಿಕ್ಕಾರ. ಆರೋಗ್ಯ
ಶಿಕ್ಷಣ, ಆಹಾರ ಭದ್ರತೆ, ಗ್ರಾಮೀಣ ಉದ್ಯೋಗ ಖಾತರಿ, ಮಾನವ ಅಭಿವೃದ್ಧಿ, ಸಮಾಜ ಕಲ್ಯಾಣ ಕೈ ಆಗಿರುವ ಅನುದಾನ ಕೊರತೆ ಹಾಗೂ ನಿರ್ಲಕ್ಷ್ಯವನ್ನು ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಸಂವಿಧಾನ ಖಾತರಿಪಡಿಸಿರುವ ರಾಜ್ಯಗಳ ಹಕ್ಕಿನ ಮೇಲೆ ಆಕ್ರಮಣ ನಡೆಸುವ ಬಜೆಟ್ ಪ್ರಸ್ತಾಪಗಳನ್ನು ಸಂಪೂರ್ಣವಾಗಿ ಕೈಬಿಡಬೇಕು. ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕ ಹಾಗೂ ದಕ್ಷಿಣದ ರಾಜ್ಯಗಳಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ತಾರತಮ್ಯವನ್ನು ಸರಿಪಡಿಸಬೇಕು. ಐತಿಹಾಸಿಕ ದೆಹಲಿ ರೈತ ಹೋರಾಟದ ಮೂಲಕ ಹಿಮ್ಮೆಟ್ಟಿಸಿದ ಕರಾಳ ಕೃಷಿ ಕಾಯ್ದೆಗಳನ್ನು, ವಿದ್ಯುತ್ ಖಾಸಗೀಕರಣ ನೀತಿಗಳನ್ನು, ಕರಾಳ ಕೃಷಿ ಮಾರುಕಟ್ಟೆ ಕುರಿತ ರಾಷ್ಟ್ರೀಯ ಧೋರಣ ಚೌಕಟ್ಟು ಮೂಲಕ ಹಾಗೂ ವಿದ್ಯುತ್ ವಲಯವನ್ನು ಖಾಸಗಿ ಕಾರ್ಪೊರೇಟ್ ದೈತ್ಯರಿಗೆ ವಹಿಸುವ ಮೂಲಕ ಜಾರಿಗೆ ತರುವ ಎಲ್ಲ ಪ್ರಯತ್ನಗಳನ್ನು ಕೂಡಲೇ ನಿಲ್ಲಿಸಬೇಕು. ಎಲ್ಲ ಕೃಷಿ ಉತ್ಪನ್ನಗಳಿಗೆ ಎಂಎಸ್ ಸ್ವಾಮಿನಾಥನ್ ಆಯೋಗದ ಶಿಫಾರಸ್ಸಿನಂತೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಿ ಕಾನೂನು ರೂಪಿಸಬೇಕು ಎಂಬುದು ಸೇರಿದಂತೆ ಎಲ್ಲ ದುಡಿಯುವ ಜನತೆಯನ್ನು ಸಾಲ ಬಾಧೆಯಿಂದ ಮುಕ್ತಿಗೊಳಿಸಬೇಕು. ಎಲ್ಲ ದುಡಿಯುವ ಜನರಿಗೆ ಘನತೆ ಹಾಗೂ ಗೌರವದಿಂದ ಜೀವಿಸುವ ರೀತಿಯಲ್ಲಿ ಕನಿಷ್ಠ ವೇತನ ಮತ್ತು ಪಿಂಚಣಿ ಭದ್ರತೆ ಒದಗಿಸಬೇಕೆಂದರು. ಬಜೆಟ್ನಲ್ಲಿ ಜನಸಾಮಾನ್ಯರ ಹಿತವನ್ನು ಕಡೆಗಾಣಿಸಿರುವ ಕೇಂದ್ರ ಸರ್ಕಾರದ ಬಜೆಟ್ಗೆ ಧಿಕ್ಕಾರ. ರಾಷ್ಟ್ರೀಯ ಕಂಪನಿಗಳ ತಾಳಕ್ಕೆ ಕೇಂದ್ರ ಸರ್ಕಾರದ ನೀತಿಗೆ ಧಿಕ್ಕಾರ. ಜನಸಾಮಾನ್ಯರನ್ನು ಕಡೆಗಣಿಸುತ್ತಿರುವ ಕೇಂದ್ರ ಬಜೆಟ್ಗೆ ಧಿಕ್ಕಾರ. ಪರವಾದ ಬಜೆಟ್ ಜಾರಿಯಾಗಲೇಬೇಕು. ಕಾರ್ಪೊರೇಟ್ ಪರವಾದ ಬಜೆಟ್ ವಾಪಸ್ಸಾಗಲಿ. ಕೇಂದ್ರ ಸರ್ಕಾರದ ಕಾರ್ಪೊರೇಟ್ ಪರವಾದ ಬಜೆಟ್ ವಾಪಸ್. ನವದೆಹಲಿ ಮಾನ್ಯ ತಹಸೀಲ್ದಾರರು ರೈತರಿವರ ಮುಖಾಂತರ ಬೇಡಿಕೆಗಳು ಬೆಲೆ ಏರಿಕೆ, ನಿರುದ್ಯೋಗ, ಬಡತನ, ಹಸಿವು, ವಲಸೆ ಮುಂತಾದ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುವ ಗುರಿಯುಳ್ಳ ಬಜೆಟ್ ಆಗಿ ಮರುರೂಪಿಸಬೇಕು. ಉದ್ಯೋಗ ಸೃಷ್ಟಿಗೆ ಸಂಪೂರ್ಣ ಒತ್ತು ನೀಡಬೇಕು. ಖಾಸಗೀಕರಣ ನೀತಿಗಳನ್ನು ಸಂಪೂರ್ಣವಾಗಿ ಕೈಬಿಡಬೇಕು. ಆರೋಗ್ಯ, ಶಿಕ್ಷಣ, ಆಹಾರ ಭದ್ರತೆ, ಗ್ರಾಮೀಣ ಉದ್ಯೋಗ ಖಾತರಿ, ಮಾನವ ಅಭಿವೃದ್ಧಿ, ಸಮಾಜ ಕಲ್ಯಾಣಕ್ಕೆ ಆಗಿರುವ ಅನುದಾನ ಕೊರತೆ ಹಾಗೂ ನಿರ್ಲಕ್ಷ್ಯವನ್ನು ಸರಿಪಡಿಸಬೇಕು. ಸಂವಿಧಾನ ಖಾತ್ರಿಪಡಿಸುವ ರಾಜ್ಯಗಳ ಹಕ್ಕಿನ ಮೇಲೆ ಆಕ್ರಮಣ ನಡೆಸುವ ಬಜೆಟ್ ಪ್ರಸ್ತಾಪಗಳನ್ನು ಸಂಪೂರ್ಣವಾಗಿ ಕೈಬಿಡಬೇಕು. ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕ ಹಾಗೂ ದಕ್ಷಿಣದ ರಾಜ್ಯಗಳಿಗೆ ಏಮ್ಸ್ ಸ್ಥಾಪನೆಗೆ ಒತ್ತಾಯಿಸಿ ಕಳೆದ 101 ದಿನಗಳಿಂದ ಹೋರಾಟ ನಡೆಸುತ್ತಿದ್ದೇವೆ. ಕೂಡಲೇ ಕೇಂದ್ರ ಸರ್ಕಾರ ಏಮ್ಸ್ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಚಾಮರಸ ಮಾನಿ ಪಾಟೀಲ್, ಕೆಜಿ ವೀರೇಶ್, ಎಚ್ ಪದ್ಮಾ, ಡಿಎಸ್ ಶರಣಬಸವ, ಜಿಂದಪ್ಪ ವಡ್ಲೂರ್, ಕೆ ರಂಗನಾಥ್, ಡಿ ರಾಂಪುರ್, ಮುದುಕಪ್ಪ, ಖಾಜಾ ಅಸ್ಲಂ ಅಹಮ್ಮದ್ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲಾ ಚಾಲಕರನ್ನು ಒಗ್ಗೂಡಿಸಲು ರಾಷ್ಟ್ರೀಯ ಚಾಲಕರ ಏಕ್ತಾ ಮಂಚ್ ಎಂಬ ಸಂಘವನ್ನು ಜಿಲ್ಲಾ ಕೇಂದ್ರದಲ್ಲಿ ಸ್ಥಾಪಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಚಾಲಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲು ಸಂಘ ಶ್ರಮಿಸಬೇಕು ಎಂದು ಸಂಘದ ಸಂಸ್ಥಾಪಕ ಅಧ್ಯಕ್ಷ ಹಬೀಬ್ ಶೇಖ್ ಹೇಳಿದರು. ಅವರಿಂದು ನಗರದ ರಾಜೇಂದ್ರ ಗಂಜ್ನ ರೈತ ಭವನದ ಹತ್ತಿರ ದಿ ರಾಷ್ಟ್ರೀಯ ಚಾಲಕ ಏಕ್ತಾ ಮಂಚ್ ಸಂಘದ ನೂತನ ಜಿಲ್ಲಾ ಕಚೇರಿಯನ್ನು ಉದ್ಘಾಟಿಸಿ ನಂತರ ಮಾತನಾಡಿದರು. ಪ್ರಸ್ತುತ ದೇಶದಲ್ಲಿ ಚಾಲಕರು ತಮ್ಮ ದುಡಿಮೆಗೆ ತಕ್ಕಂತೆ ಗಳಿಕೆಯನ್ನು ಕಾಣುತ್ತಿಲ್ಲ. ಹೆಚ್ಚುತ್ತಿರುವ ಬೆಲೆ ಏರಿಕೆ ಮಧ್ಯೆ ಚಾಲಕರು ದಿನನಿತ್ಯ ಕಷ್ಟಪಟ್ಟು ದುಡಿದರೂ ಬದುಕು ನಡೆಸುವುದು ಕಷ್ಟಕರವಾಗಿದೆ. ಚಾಲಕರ ಸಮಸ್ಯೆಗಳನ್ನು ಬಗೆಹರಿಸಲು ಸಂಘಟನೆಯ ಅವಶ್ಯಕತೆ ಇದ್ದು, ಸಂಘಟನೆ ಯಾರ ಸ್ವತ್ತು ಅಲ್ಲ, ಇಲ್ಲಿ ಚಾಲಕರೇ ನಾಯಕರಾಗಿರುತ್ತಾರೆ ಎಂದರು. ಮುಂದಿನ ದಿನಗಳಲ್ಲಿ ಜಿಲ್ಲಾ ಚಾಲಕರ ಏಕ್ತಾ ಮಂಚ್ ಸಂಘವು ಚಾಲಕರ ಸಂಕಷ್ಟಗಳನ್ನು ಕಳೆಯುವಲ್ಲಿ ಶ್ರಮಿಸಬೇಕು. ಚಾಲಕರ ಹಲವು ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಲು ಮತ್ತು ಸಮಸ್ಯೆಗಳ ಪರಿಹಾರಕ್ಕೆ ಸೂಕ್ತ ಹೋರಾಟ ಒತ್ತಾಯಗಳನ್ನು ಮಾಡಬೇಕು ಎಂದು ತಿಳಿಸಿದರು. ಇದೇ ವೇಳೆ ಸಂಘದ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. अकबर भाई जरा सोशल डिस्टेंस हो, जरा क्या हुआ तो जरा मेहरबानी करके थोड़ा साहब
हिंदुस्तान भारत का चालाक मजदूर और किसान। आज इस कर्नाटक रायचूर के धरती पे हम लोग का ये ऑफिस ब्रांच बन रहा बोले तो इसमें महत्वपूर्ण भूमिका निभाए है हमारे बुरहानुद्दीन, उनके साथ हमारे रायचूर के सारे टीम, खास करके हमारे जाकिर भाई और रायचूर की पूरी जिला टीम, कन्वीनर को कन्वीनर से लेके उपाध्यक्ष से लेके सेक्रेटरी, ज्वाइंट सेक्रेटरी से लेके। लेकिन मैंने बुरहान भाई का देश के 22 करोड़ चलाकों की तरफ से, खास करके अपनी यूनियन की तरफ से, यूनियन के सदस्यों की तरफ से और बेहतरीन मेरे तरफ से, मेरे परिवार की तरफ से दिल से धन्यवाद करता हूं हमारे बुरहानुद्दीन भाई का। और इनको जितना भी ड्राइवर समाज की तरफ से बोलने से कम है, ऐसा काम करे हैं एक जगह, ऐसी जगह में सबके सहमति से, और जाकिर भाई भी इसमें बहुत मेहनत किए हैं और अन्य टीम हमारे पूरे किए, खाजा भाई हमेशा रहे और हमारे इब्राहिम भाई भी हमेशा साथ दिए। ऐसा पूरे टीम के नाम नहीं याद बोले तो बुरा मत माना, हमारे दस्तगीर भाई पकड़ो और अन्य रायचूर की सारी टीम, बुरहानुद्दीन पकड़ो, सारी टीम साथ दी। आज ये संघर्ष किसी का एक व्यक्ति का नहीं है, राष्ट्रीय चलाक एकता मंच किसी का एक जागीर नहीं है, सारे ड्राइवर समाज का है। ये जीत सारे ड्राइवर समाज की है, ये हबीब शेख की शान नहीं है, राष्ट्रीय चलाक एकता मंच के कार्यकर्ताओं का। ನಂತರ ಸಂಘದ ಕಚೇರಿಯಿಂದ ಎಪಿಎಂಸಿ ಕಚೇರಿ, ಬಸವನ ಬಾವಿ ವೃತ್ತ, ಚಂದ್ರಮೌಳೇಶ್ವರ ವೃತ್ತ, ಗಾಂಧಿ ವೃತ್ತ, ಬಸವೇಶ್ವರ ವೃತ್ತದ ಮೂಲಕ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಮಹಾತ್ಮ ಗಾಂಧಿ ಪುತ್ಥಳಿವರೆಗೂ ಕಾಲ್ನಡಿಗೆ ಮೂಲಕ ಜಾಥಾ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕ ಮೊಹಮ್ಮದ್ ಜಾನ್ ಶೇಖ್, ರಾಷ್ಟ್ರೀಯ ಕಾರ್ಯದರ್ಶಿ ಶೇಖ್ ಬಿರಾನುದ್ದೀನ್, ಜಿಲ್ಲಾಧ್ಯಕ್ಷ ಜಾಕಿರ್ ಹುಸೇನ್, ಜಿಲ್ಲಾ ಘಟಕದ ಪದಾಧಿಕಾರಿಗಳಾದ ಖಾಜಾ, ದಸ್ತಗಿರಿ, ಸುರೇಶ್ ಗೌಡ, ಖಾಸಿಂ ಸಾಬ್, ಮೊಹಮ್ಮದ್ ಅಮ್ಜದ್, ಮೊಹಮ್ಮದ್ ಹುಸೇನ್, ಯುವನಪ್ಪ, ಇರ್ಫಾನ್, ಶೇಖ್ ಆಯೂಬ್, ಮೊಹಮ್ಮದ್ ಶಾಲಂ, ಬಂದೆ ನವಾಜ್, ಹಂಪಯ್ಯ ಸ್ವಾಮಿ, ಖಾಜಾ ಪಾಷಾ ಸೇರಿದಂತೆ ಇತರರು ಇದ್ದರು. ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಬಜೆಟ್ನಲ್ಲಿ 50 ಕೋಟಿ ಅನುದಾನ ಮೀಸಲಿಡಬೇಕು ಎಂದು ವಿಶ್ವಕರ್ಮ ಸಮಾಜದ ಮುಖಂಡ ಎಸ್ ರವೀಂದ್ರ ಕುಮಾರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವಕರ್ಮ ಸಮಾಜದ ಅಭಿವೃದ್ಧಿಗೆ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ. ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಇಲ್ಲಿಯವರೆಗೆ ಅಧ್ಯಕ್ಷರನ್ನೇ ನೇಮಕ ಮಾಡಿಲ್ಲ. ಸರ್ಕಾರ ವಿಶ್ವಕರ್ಮ ಸಮಾಜದ ಅಭಿವೃದ್ಧಿ ಮುಂದಾಗಬೇಕಿದೆ. ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದವರು ಅಧ್ಯಕ್ಷರಾಗಿಲ್ಲ. ಈ ಭಾಗಕ್ಕೆ ಈ ಭಾರಿ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. ಈ ಹಿಂದೆ ಬೆಂಗಳೂರು ಭಾಗದವರನ್ನೇ ಅಧ್ಯಕ್ಷರನ್ನಾಗಿ ಮಾಡುತ್ತಿದ್ದು, ಈ ಭಾಗದವರನ್ನು ಕಡೆಗಣಿಸುತ್ತಿದ್ದರು. ಇದೀಗ ಭಾಗದವರಿಗೆ ಮೊದಲ ಆದ್ಯತೆ ನೀಡಬೇಕು. ಮುಂಬರುವ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಬಜೆಟ್ ಮಂಡಿಸಲಿದ್ದು, ಕಾಂಗ್ರೆಸ್ ಅವಧಿಯಲ್ಲಿ ನಿಗಮ ಮಂಡಳಿ ಸ್ಥಾಪನೆಯಾಗಿದ್ದು, ಇದೀಗ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿದ್ದರಿಂದ ಕಳೆದ 10 ವರ್ಷಗಳಲ್ಲಿ ಈ ಭಾಗದವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿಲ್ಲ. ಈ ಬಾರಿಯಾದರೂ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಭಾಗದವರಿಗೆ ಆದ್ಯತೆ ನೀಡಿ ನಿಗಮದ ಅಧ್ಯಕ್ಷರ ನೇಮಕ ಮಾಡಬೇಕು. ಮುಂಬರುವ ಬಜೆಟ್ನಲ್ಲಿ ಸಮಾಜದ ನಿಗಮಕ್ಕೆ 50 ಕೋಟಿ ಅನುದಾನವನ್ನು ಮೀಸಲಿಡಬೇಕು ಎಂದು ತಿಳಿಸಿದರು. ಇದರಲ್ಲಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಸ್ಥಾನವು ಇಲ್ಲಿಯವರೆಗೆ ಮಾಡದೇ ಇರುವುದು ನಮ್ಮ ಸಮಾಜಕ್ಕೆ ಅನ್ಯಾಯವಾಗಿದೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ಈ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷ ಸ್ಥಾನ ನೀಡಲು ಸರ್ಕಾರ ಮುಂದೆ ಬಂದಿದೆ ಎನ್ನುವುದು ನಮ್ಮಲ್ಲಿ ಚುರುಕುಗೊಂಡಿದ್ದು, ನಮ್ಮ ಉತ್ತರ ಕರ್ನಾಟಕದವರು ಹಾಗೂ ಕಲ್ಯಾಣ ಕರ್ನಾಟಕದವರು ಇಲ್ಲಿಯವರೆಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಲ್ಲ.
ಈ ಕೊರಗನ್ನು ನೀಗಿಸಲು ಈ ವರ್ಷ ಹೊಸ ಅಧ್ಯಕ್ಷರ ನೇಮಕದಲ್ಲಿ ಈ ಭಾಗದವರಿಗೆ ಪ್ರಾಧಾನ್ಯತೆ ನೀಡಬೇಕೆಂದು ನಮ್ಮ ಒತ್ತಾಯವಾಗಿದೆ. ಹಾಗೂ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತೇವೆ. 2014 ಇದ್ದ ಮಾನ್ಯ ಮುಖ್ಯಮಂತ್ರಿಗಳು ಈಗ ಅವರೇ ಇರುವುದು ಈ ಅಭಿವೃದ್ಧಿ ನಿಗಮವು ಅವರ ಅವಧಿಯಲ್ಲಿ ಆಗಿದೆ. ಕಳೆದ 10 ವರ್ಷಗಳಿಂದ ನಮ್ಮ ಭಾಗದಲ್ಲಿ ಯಾರನ್ನು ಅಧ್ಯಕ್ಷರನ್ನು ಮಾಡದೆ ಬೆಂಗಳೂರು, ಮೈಸೂರು ಆ ಭಾಗದವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ನಮಗೆ ಅನ್ಯಾಯ ಮಾಡುತ್ತಿದ್ದು, ಈ ಉತ್ತರ ಕರ್ನಾಟಕ ಸಾಕಷ್ಟು ಜನ ವಿಶ್ವಕರ್ಮರು ತೀರ ಬಡತನದಲ್ಲಿ ಇದ್ದು ಇವರ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದೆ. ಇವರ ಅಭಿವೃದ್ಧಿಗೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಸಾಲ ಸೌಲಭ್ಯ ನೀಡುವಲ್ಲಿ ವಿಶ್ವಕರ್ಮರ ಹೋರಾಟದ ಪ್ರತಿಫಲವಾಗಿ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದೆ. ಉತ್ತರ ಕರ್ನಾಟಕದವರು ಅಧ್ಯಕ್ಷರಾದರೆ ಈ ಭಾಗದ ನಮ್ಮ ಸಮಾಜದವರಿಗೆ ಅನುಕೂಲವಾಗಲಿದೆ. ಒಂದು ವೇಳೆ ಸರ್ಕಾರ ಬೆಂಗಳೂರು ಭಾಗದವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರೆ ಇದಕ್ಕೆ ನಮ್ಮ ವಿರೋಧವಿತ್ತು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್, ನಿರಾವರ್, ನಾಗರಾಜ್ ಪತ್ತಾರ್, ಶ್ರೀಕಾಂತ್, ಮೌನೇಶ್ ಇದ್ದರು. ಸಾರ್ವಜನಿಕರ ಉದ್ದೇಶಕ್ಕಾಗಿ ಉಪ ನೋಂದಣಿ ಕಚೇರಿಯನ್ನು ಹಳೆಯ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಸ್ಥಳಾಂತರ ಮಾಡಬೇಕು ಎಂದು ಜೈ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಅಪರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಡಳಿತ ಭವನ ಸ್ಥಳಾಂತರ ಮಾಡಿದ್ದರಿಂದ ಸಾರ್ವಜನಿಕರಿಗೆ, ವಯಸ್ಸಾದವರಿಗೆ, ರೈತರಿಗೆ, ಹೆಣ್ಣು ಮಕ್ಕಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ, ಅಂಗವಿಕಲಕರಿಗೆ ತೊಂದರೆಯಾಗಿದೆ. ನಗರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದ್ದು ಸಾರ್ವಜನಿಕರಿಗೆ ಹೋಗಿ ಬರಲು ಅನುಕೂಲಗಳಿಲ್ಲ ಎಂದರು. ಸಾರ್ವಜನಿಕರಿಗೆ ನೋಂದಣಿ ಶುಲ್ಕ ಪಾವತಿಸಲು ಬ್ಯಾಂಕಿಗೆ ಹೋಗಬೇಕಾಗುತ್ತದೆ. ಹೊಸ ಕಟ್ಟಡದ ಅಕ್ಕಪಕ್ಕದಲ್ಲಿ ಯಾವುದೇ ಬ್ಯಾಂಕ್ ಇಲ್ಲ. ಆದ್ದರಿಂದ ಉಪ ನೋಂದಣಿ ಕಚೇರಿಯು ಜಿಲ್ಲಾಧಿಕಾರಿಗಳ ಹಳೆಯ ಕಚೇರಿಯ ಆವರಣದಲ್ಲಿಯೇ ಸ್ಥಳಾಂತರ ಮಾಡಿದಲ್ಲಿ ಅನುಕೂಲವಾಗುತ್ತದೆ. ಜಿಲ್ಲಾಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕರ ಹಿತಾಸಕ್ತಿಯಿಂದ ಉಪ ನೋಂದಣಿ ಕಚೇರಿಯನ್ನು ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಸ್ಥಳಾಂತರ ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಎನ್ ಶರಣಪ್ಪ, ಅಧ್ಯಕ್ಷ ಚಿನ್ನಯ್ಯ ಸ್ವಾಮಿ ಪಟ್ಟದಕಲ್, ಉಪಾಧ್ಯಕ್ಷ ಬಿ ಹನುಮಂತು, ನಾರಾಯಣ ಶೆಟ್ಟಿ, ಶರಣ್ ಕುಮಾರ್, ಮಲ್ಲೇಶ್ ನಾಯಕ್, ರಂಗ ಮುನಿದಾಸ್, ವಿಜಯ್ ಕುಮಾರ್, ಮಧು, ರಾಘವೇಂದ್ರ ಶೆಟ್ಟಿ ಸೇರಿದಂತೆ ಅನೇಕರು ಇದ್ದರು. ಮಾನ್ವಿ ತಾಲೂಕಿನ ಮುದ್ದನ್ಗುಡ್ಡಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಯುವಕನೊಬ್ಬ ಅತ್ಯಾಚಾರ ಎಸಗಿರುವ ಘಟನೆ ಬುಧವಾರ ನಡೆದಿದೆ. ತಾಲೂಕಿನ ಪೋತ್ನಾಳ್ ಗ್ರಾಮದ ಖಾಸಗಿ ಶಾಲೆಯಲ್ಲಿ 2ನೇ ತರಗತಿ ಓದುತ್ತಿರುವ ಬಾಲಕಿ ಅತ್ಯಾಚಾರಕ್ಕೊಳಗಾಗಿದ್ದಾಳೆ. ಬುಧವಾರ ಸಾಯಂಕಾಲ ಶಾಲೆ ಬಿಡುವ ವೇಳೆ ಮುದ್ದನ್ಗುಡ್ಡಿ ಗ್ರಾಮದ ಶಿವನಗೌಡ ಎಂಬ ಯುವಕ ಅದೇ ಗ್ರಾಮದ 2ನೇ ತರಗತಿಯಲ್ಲಿ ಪೋತ್ನಾಳ್ ಖಾಸಗಿ ಶಾಲೆಯಲ್ಲಿ ಓದುತ್ತಿರುವ ಬಾಲಕಿಯನ್ನು ಮನೆಗೆ ಕರೆದುಕೊಂಡು ಹೋಗುವ ನೆಪ ಹೇಳಿ ಮುದ್ದನ್ಗುಡ್ಡಿ ದಾರಿಯಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಆ ಬಾಲಕಿಯನ್ನು ನಡು ದಾರಿಯಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ಘಟನೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಅತ್ಯಾಚಾರಕ್ಕೆ ಒಳಗಾದ ಬಾಲಕಿಯನ್ನು ಮಾನ್ವಿ ಸರಕಾರಿ ತಾಯಿ ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ತೀವ್ರ ಅಸ್ವಸ್ಥಗೊಂಡಿರುವ ಬಾಲಕಿಯ ಆರೋಗ್ಯ ಗಂಭೀರವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿಗೆ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಕುರಿತಂತೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಬಂಧನ. ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿ ಶಿವನಗೌಡ ಅವರನ್ನು ನಿನ್ನೆ ಸಂಜೆ ಮಾನ್ವಿ ಪೊಲೀಸರು ಬಂಧಿಸಿದ್ದಾರೆ. ಇಂದು ಬೆಳಗಿನ ಜಾವ ಪೋತ್ನಾಳದ ವಿದ್ಯಾಭಾರತಿ ಶಾಲೆಯ ವ್ಯವಸ್ಥಾಪಕ ರಾಜು ತಾಳಿಕೋಟೆ ಎಂಬುವವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯಿತಿಯಿಂದ ಉದ್ಯೋಗ ಮೇಳ ಆಯೋಜಿಸಲು ನಿರ್ಧಾರ. 800 ಜನರಿಗೆ ಉದ್ಯೋಗ ಅವಕಾಶ. ಡಾಕ್ಟರ್ ಟಿ ರೋಣಿ. ಕಾರ್ಪೊರೇಟ್ ಪರ ಕೇಂದ್ರ ಬಜೆಟ್ ವಿರೋಧಿಸಿ ಹಣಕಾಸು ಸಚಿವ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ರಾಷ್ಟ್ರೀಯ ಚಾಲಕರ ಏಕತಾ ಮಂಚ್ ಜಿಲ್ಲಾ ಘಟಕ ಅಸ್ತಿತ್ವಕ್ಕೆ ಚಾಲಕರ ಸಮಸ್ಯೆ ಸ್ಪಂದನೆ. ಹಬೀಬ್.
ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಬಜೆಟ್ನಲ್ಲಿ 50 ಕೋಟಿ ರೂಪಾಯಿ ಕಾಯ್ದಿರಿಸಲು ಒತ್ತಾಯ. ಉಪ ನೋಂದಣಿ ಕಚೇರಿ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸ್ಥಳಾಂತರಿಸಲು ಆಗ್ರಹಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆ ಮನವಿ. ಮದ್ದನ್ಗುಂಡಿಯಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ, ಆರೋಪಿ ಬಂಧನ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.